ಗುರುಮನೆಗೆ ಅರಮನೆಯ ಒಂದು ಸಂಪರ್ಕ ಯಾವತ್ತು ಇರಬೇಕು, ಅದನ್ನ ಮತ್ತೆ ಕೊಂಡಿಯನ್ನ ಬೆಸೆಯೋಣ ಅಂತಕ್ಕಂಥ ಒಂದು ಒಳ್ಳೆಯ ಸಂಕಲ್ಪ ದೃಷ್ಟಿಯನ್ನು ಇಟ್ಟುಕೊಂಡು ಯದುವೀರರನ್ನ ಈ ಕಾರ್ಯಕ್ರಮಕ್ಕೆ ಕರೆಸಿ ನಮ್ಮ ಮಹಾರಾಜರನ್ನ ಅವರನ್ನ ರಾಜರಾಗಿಯೇ ಬರಬೇಕು ಮಠಕ್ಕೆ ಅಂತಕ್ಕಂಥ ವಿಚಾರವನ್ನು ಸುದ್ದಿ ಈಗಾಗಲೇ ಹೇಳಿದೀವಿ. ಲೋಕಸಭಾ ಸದಸ್ಯತೆ ಹೆಚ್ಚಾಗಿ ನಮಗೆ ಮಹಾರಾಜರಾಗಿ ಈ ಕಾರ್ಯಕ್ರಮಕ್ಕೆ ಬರಬೇಕು. ಮಹಾರಾಜರ ಕಾರ್ಯಕ್ರಮ ಬಂದು ಆ ಗುರುಗಳ ದರ್ಶನವನ್ನ ಆಶೀರ್ವಾದನ ಪಡಿತಕ್ಕಂಥದ್ದು ಮತ್ತಷ್ಟು ನೀವು ಮುಂದಿನ ದಿನಗಳಲ್ಲಿ ಪ್ರಜ್ವಲವಾಗಿ ಬೆಳೀತಕ್ಕಂಥ ಒಂದು ಶಕ್ತಿಯನ್ನ ಪಡಿಬೇಕು ಅಂತಕ್ಕಂಥ ಉದ್ದೇಶನ ಹೇಳಿ ಅವರು ಸುಧಾ ಕರೆಸಿ ನಮ್ಮ ಪ್ರೀತಿಯ ನಟರಾಜಪುರ ಸಹೋದರಾಗಿರ್ತಕ್ಕಂಥ ನಮ್ಮ ನಂಜುಂಡಸ್ವಾಮಿಯವರು ಅವರು ಶ್ರೀಮಠದ ಮುಖ್ಯ ದ್ವಾರವನ್ನ ನಿರ್ಮಾಣಕ್ಕೆ ಅವರು ಯಥೇಚ್ಛವಾಗಿ ಆರ್ಥಿಕ ಸಹಾಯವನ್ನ ಮಾಡಿ ಅವರು ದಾನಿಗಳಾಗಿ ನಿರ್ಮಾಣಕರ್ತರಾಗಿದ್ದಾರೆ. ಅವರು ಮಾಡಿಕೊಟ್ಟಂತ ಮುಖ್ಯ ದ್ವಾರವನ್ನ ನಮ್ಮ ಯದುವೀರರು ಬಂದು ತಮ್ಮ ಅಮೃತಾಸ್ತಿಯಿಂದ ಉದ್ಘಾಟನೆ ಮಾಡ್ತಾರೆ. ಬಹುಶಃ ಅವರು ಸುಧಾ ಬೆಳಿಗ್ಗೆ 11 ಗಂಟೆಗೆ ಸರಿಯಾಗಿ 30 ತಾರೀಕು 11 ಗಂಟೆಗೆ ಪರಮ ಪೂಜ್ಯ ಸುತ್ತೂರು ಮಠಾಧೀಶ ಅಂತ ದೇಶಕೇಂದ್ರ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಅವರು ಮುಖ್ಯ ದ್ವಾರವನ್ನು ಉದ್ಘಾಟನೆ ಮಾಡಿ ಶ್ರೀಮಠದ ಒಳಭಾಗಕ್ಕೆ ಬರ್ತಾರೆ. 11:15 ಇಲ್ಲಿ ಧಾರ್ಮಿಕ ಸಮಾರಂಭ ಕಾರ್ಯಕ್ರಮ ಆಗ್ತದೆ. ಧಾರ್ಮಿಕ ಸಮಾರಂಭದಲ್ಲಿ ಪರಮ ಪೂಜ್ಯರ ಇತಿಹಾಸ, ಪರಮ ಪೂಜ್ಯರು ಬೆಳೆದು ಬಂದಂತ ರೀತಿ, ಅವರು ಈ ಭಾಗದಲ್ಲಿ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡಿದಂತ ಸಂದರ್ಭವನ್ನ ವೇದಿಕೆ ಮೇಲೆ ನಮ್ಮ ಅನೇಕ ನಾಡಿನ ಪರಮ ಪೂಜ್ಯರ ಆಶೀರ್ವಾದ ಮುಖಾಂತರ ಜನಮಾನಸದಲ್ಲಿ ಬಿತ್ತಕ್ಕಂಥದ್ದು.